ಬ್ರೋ ನನ್ಗೆ 15,000 ರಿಂದ 20,000 ಸಂಬಳ, ಟ್ಯಾಟೂ ಅಂದ್ರೆ ತುಂಬಾ ಇಷ್ಟ. ಸುಮಾರು ಸ್ಟುಡಿಯೋಗಳಲ್ಲಿ ಎನ್ಕ್ವೈರಿ ಮಾಡಿದ್ದೀನಿ, ರೇಟ್ ಜಾಸ್ತಿ ಹೇಳ್ತಾ ಇದಾರೆ. ನನ್ನಂತ ಬಡವರು ಟ್ಯಾಟೂ ಹಾಕ್ಸಕ್ಕಾಗಲ್ವಾ ಅಂತ ನಮ್ ಫಾಲೋವರ್ ಒಬ್ರು ಮೆಸೇಜ್ ಮಾಡಿದ್ರು. ನಿಮ್ಗೆ ಶಾರ್ಟೇಜ್ ಆಗಿರೋದು ದುಡ್ಡಲ್ಲ, ಟ್ಯಾಟೂ ಬಗ್ಗೆ ಇರೋ ತಿಳುವಳಿಕೆ. ಡೇ ಒನ್ ಇಂದನೂ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ನೀವು ಯಾವ್ದೋ ಒಂದು ಪೋಸ್ಟ್ ಹೋಗ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ರೇಟ್ ಎಷ್ಟು ಅಥವಾ ಯಾವ್ದೋ ಒಂದು ಫೋಟೋ ಕಳಿಸ್ಬಿಟ್ಟು ಮೆಸೇಜ್ ಅಲ್ಲಿ ಎಷ್ಟಾಗುತ್ತೆ ಪ್ರೈಸ್ ಅಂತ ಹೇಳಿದ್ರೆ ಎಲ್ಲಾ ಟ್ಯಾಟೂ ಸ್ಟುಡಿಯೋದವರು ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಹೇಳೋದು. ಸೊ ಅದ್ರ ಬದಲು ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಸ್ಟುಡಿಯೋಗೆ ಡೈರೆಕ್ಟ್ ಆಗಿ ಕನ್ಸಲ್ಟೇಷನ್ ಹೋಗಿ ಆರ್ಟಿಸ್ಟ್ ಹತ್ರ ಕೂತ್ಕೊಂಡು ಮಾತಾಡಿ, ನಿಮ್ಗೆ ಏನ್ ಡಿಸೈನ್ ಬೇಕು ಅಂತ ಕೇಳಿ ನೋಡಿ. ಐ ಆಮ್ ಶೂರ್ ನೀವು ಮೆಸೇಜ್ ಮಾಡಿರೋ ಪ್ರೈಸ್ ಗಿಂತನೂ ಡೈರೆಕ್ಟ್ ಆಗಿ ಕೇಳೋ ಪ್ರೈಸ್ಗೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಹೌದು, ಟ್ಯಾಟೂ ಸ್ವಲ್ಪ ಕಾಸ್ಟ್ಲಿನೇ, ಚೀಪ್ ಅಂತೂ ಅಲ್ಲ. ಯಾಕಂದ್ರೆ ನಿಮ್ ತರನೇ ನಾವು EMI ಬಿಲ್ ಮತ್ತೆ ರೆಂಟ್ ಎಲ್ಲ ಪೇ ಮಾಡ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಟ್ಯಾಟೂ ಕಾಸ್ಟ್ಲಿ ಆಯ್ತು ಅಂದ್ಬಿಟ್ಟು ಚೀಪ್ ಆರ್ಟಿಸ್ಟ್ ನ ಹುಡ್ಕುವಂತ ತಪ್ಪು ಕೆಲಸ ಮಾತ್ರ ಮಾಡಬೇಡಿ. ಟ್ಯಾಟೂ ಆರ್ಟಿಸ್ಟ್ ವರ್ಕ್ ಇಷ್ಟ ಆಗಿ ಟ್ಯಾಟೂ ಕಾಸ್ಟ್ಲಿ ಅಂತ ಅನ್ಸಿದ್ರೆ ಟ್ಯಾಟೂಗೋಸ್ಕರ ಒಂದ್ ಸ್ವಲ್ಪ ಅಮೌಂಟ್ ನ ಸೇವ್ ಮಾಡಕ್ ಸ್ಟಾರ್ಟ್ ಮಾಡಿ. ಇವತ್ತು ಹಾಕ್ಸೋ ಟ್ಯಾಟೂನ ಒಂದ್ 2 ತಿಂಗಳು 3 ತಿಂಗಳು ಬಿಟ್ಬಿಟ್ಟು ಹಾಕ್ಸಿ, ಏನು ಅರ್ಜೆಂಟ್ ಇಲ್ಲ. ಟ್ಯಾಟೂ